ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಮಾವಿನ ಹಣ್ಣಿನ ಕಾಯಿ ಒಬ್ಬಟ್ಟು, ಕಾಯಿ ಹೋಳಿಗೆ ಅಂತ. ಮಾವಿನ ಹಣ್ಣು ಯೂಸ್ ಮಾಡ್ತಾ ಇರೋದು. ಮ್ಯಾಂಗೋ ಸೀಸನ್ ಆಲ್ರೆಡಿ ಶುರು ಆಗಿದೆ, ಎಲ್ಲ ಕಡೆ ಮಾವಿನ ಹಣ್ಣು ರಾರಾಜಿಸ್ತಾ ಇದೆ. ಸೊ ಅದರಲ್ಲಿ ಹೊಸ ಹೊಸ ರೆಸಿಪಿ ಆದ ರುಚಿ ರುಚಿ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳ್ತಾ ಅದರಲ್ಲಿ ಈ ಒಂದು ರೆಸಿಪಿ ಬಂದು ಮಾವಿನ ಹಣ್ಣಿನ ಕಾಯಿ ಒಬ್ಬಟ್ಟು. ಸೊ ಬನ್ನಿ, ಇನ್ಯಾಕೆ ತಡ, ಬೇಗ ನೋಡೋಣ. ಬಾಯಲ್ಲಿ ನೀರಿಸುವಂತಹ ಈ ಮಾವಿನ ಹಣ್ಣಿನ ಕಾಯಿ ಒಬ್ಬಟ್ಟು ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗಾದ್ರೆ ನೋಡೋಣ. ಮಾಡೋದಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ಬಿಟ್ಟು, ನಾವಿಲ್ಲಿ ಮಾವಿನ ಹಣ್ಣಿನ ಪಲ್ಪ್ ತಗೊಂಡಿದೀವಿ, ಮಾವಿನ ಹಣ್ಣಿನ ರಸ ಮಾಡ್ಕೊಂಡು ಇಟ್ಕೊಂಡಿದೀವಿ. ನೋ ಆಡೆಡ್ ಶುಗರ್, ನೋ ಆಡೆಡ್ ಜಾಗ್ರಿ ಆರ್ ಎನಿಥಿಂಗ್. ಅದರಲ್ಲಿ ಏನ್ ಸ್ವೀಟ್ ಇರುತ್ತೋ ಅದನ್ನ ತಗೊಂಡಿದೀವಿ, ಅರ್ಧ ಕಪ್ ಅಷ್ಟು. ಮತ್ತೆ ಬೆಲ್ಲ ಅರ್ಧ ಕಪ್ ಅಷ್ಟು, ಏಲಕ್ಕಿ ಪುಡಿ ಸ್ವಲ್ಪ, ಮತ್ತೆ ಕಾಯಿ. ಈ ಕಾಯಿನೂ ಸಹ ನೀವು ನೋಡ್ಬೋದು. ಇದನ್ನ ಒಂದ್ಸತಿ ಮಿಕ್ಸಿನಲ್ಲಿ ಜಸ್ಟ್ ಒಂದ್ಸತಿ ಮಾತ್ರ ಇದು ಹಾಕೊಂಡಿದ್ದಕ್ಕೆ ಒಂದೇ ಸಮ ಬರಲಿ ಅಂದ್ಬಿಟ್ಟು ತುರಿದ ಮೇಲೆ ಕಾಯಿನ ಈ ತರ ಮಾಡಿ ಇಟ್ಕೊಂಡಿದೀವಿ. ಬನ್ನಿ ಹಾಗಾದ್ರೆ ಯಾಕೆ ತಡ, ನೋಡೋಣ ಹೇಗೆ ಈ ಮಾವಿನ ಹಣ್ಣಿನ ಕಾಯಿ ಒಬ್ಬಟ್ಟು ಮಾಡೋದು ಅಂತ ಹೇಳಿ. ಆಲ್ರೆಡಿ ನಾವು ಬೇಳೆ ಒಬ್ಬಟ್ಟು ತೋರಿಸಿದೀವಲ್ವಾ, ಆ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಅದ್ರಲ್ಲಿ ನಾವು ತೋರಿಸಿದ್ವಿ ಕನಕದಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ, ವಿತೌಟ್ ಮೈದಾ ಫ್ರೀ. ಅದನ್ನ ಯೂಸ್ ಹೇಗೆ ಮಾಡೋದು ಅಂತ ತೋರಿಸಿದೀವಿ. ಸೊ ಅಲ್ಲಿ ನೀವು ನೋಡ್ಕೋಬಹುದು. ಆ ಲಿಂಕ್ ನಾವು ಈ ವಿಡಿಯೋದಲ್ಲಿ ಆಡ್ ಮಾಡಿರ್ತೀವಿ. ಸೊ ನೋಡಿ ಹೇಗೆ ಕನಕದಿಟ್ಟು ಮಾಡೋದು ಅಂತ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಎಲ್ಲ ನೀಟಾಗಿ ನೆಂದಿದೆ ಮತ್ತೆ ಚೆನ್ನಾಗಿದಾಗಿದೆ. ಸೊ ಬನ್ನಿ ಅದಕ್ಕೆ ಸ್ಟಫಿಂಗ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಈ ಬೆಲ್ಲ ಇರುತ್ತಲ್ಲ, ಅರ್ಧ ಕಪ್ ಅಷ್ಟು ಬೆಲ್ಲ. ಸೊ ಅದನ್ನ ಹಾಕೊಂಡು ಅದನ್ನ ಕರಗಿಸ್ಕೊಳ್ಳೋಣ. ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ, ನಾರ್ಮಲ್ ಬೆಲ್ಲ ಬೇಕಾನ ಯೂಸ್. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಅದು ಬೆಲ್ಲ ಕರಗಕ್ಕೋಸ್ಕರ. ಸೊ ನೀವು ಸ್ವೀಟ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಮಾವಿನ ಹಣ್ಣು ನಾವು ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲೂ ಸ್ವೀಟ್ ಇರುತ್ತೆ. ಸ್ವೀಟ್ ಇತ್ತು ಅಂತ ಹೇಳಿದ್ರೆ ಸ್ವೀಟ್ ಕಮ್ಮಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಈ ಬೆಲ್ಲ ಕರಗಲಿ. ಈಗ ನೋಡ್ಬೋದು ಬೆಲ್ಲ ಎಲ್ಲ ಕರಗಿದೆ. ಸೊ ನಾವೀಗ ಇದನ್ನ ಶೋಧಿಸ್ಕೊಂಡ್ಬಿಡೋಣ. ಏನಾದ್ರು ಡಸ್ಟ್ ಇದ್ರೆ ನಮಗೆ ಡಸ್ಟ್ ಫ್ರೀ ಆಗುತ್ತೆ. ಸೊ ಒಂದು ಶೋಧಿಸ್ಕೊಳ್ಳೋಣ. ಈಗ ನಾವು ಶೋಧಿಸ್ಕೊಂಡು ಇಟ್ಕೊಂಡಿರೋ ಪಾಕನ ಒಂದು ಪ್ಯಾನ್ಗೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಪಾಕ ಕುದಿಲಿ, ನಾವು ಕಾಯಿ ಹಾಕೊಳ್ಳೋಣ. ಈಗ ನಾವು 1 ಕಪ್ ಅಷ್ಟು ತುರಿದು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರ್ತೀವಿ, ತುಂಬಾ ಇದಲ್ಲ, ತರಬರ್ಕೆ ಹೆಂಗ್ ಮಾಡಿರೋಂಥ ಕಾಯಿ ಹಾಕೊಳ್ಳೋಣ. ಅದನ್ನ ಸ್ವಲ್ಪ ಫ್ರೈ ಮಾಡೋಣ. ಸೊ ಸ್ವಲ್ಪ ಪಾಕ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು, ಮತ್ತೆ ಪಾಕ ಬರಬೇಕು. ಸೊ ಸ್ವಲ್ಪ ಹಾಗೆ ಕೈ ಆಡಿಸ್ತಾ ಇರಬೇಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಬೇಕು. ಈಗ ನಾವು ಇದು ಸ್ವಲ್ಪ ಮಿಕ್ಸ್ ಆಗಿ ಚೆನ್ನಾಗಿ ಬೆರೆತ ಮೇಲೆ ಈ ಹಂತದಲ್ಲಿ ನಾವೀಗ ಮ್ಯಾಂಗೋ ಹಾಕೊಳ್ಳೋಣ. ಮ್ಯಾಂಗೋನು ನಾವು ಅರ್ಧದಷ್ಟು ತಗೊಂಡಿದ್ದೀವಿ, ಮ್ಯಾಂಗೋ ಪ್ಯೂರಿ ಮಾಡಿಕೊಂಡು. ನಾನು ಹೇಳ್ದಂಗೆ ಆಗಲೇ ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ. ಸ್ವೀಟ್ ನೋಡಿಕೊಂಡು ನೀವು ಬೇಕಾದ್ರೆ ಎಕ್ಸ್ಟ್ರಾ ಅಡಿಷನಲ್ ಬೆಲ್ಲ ಹಾಕೋಬಹುದು. ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮ್ಯಾಂಗೋ ಒಬ್ಬಟ್ಟನ್ನೆಲ್ಲ ನೋಡಿರ್ತೀರಾ, ಆದರೆ ಮಾವಿನಕಾಯಿಯ ಕಾಯಿ ಒಬ್ಬಟ್ಟು ಸೊ ನೋಡಿರಕ್ಕಿಲ್ಲ ಅಂತ ಅನ್ಕೋತೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಪಾಕ ಹದ ಬರಬೇಕು. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಪಾಕ ಬರಲಿ. ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಇದು ತಳ ಬಿಟ್ಟಿದೆ. ಸೊ ಪಾಕ ರೆಡಿ ಇದೆ. ಸೊ ನಾವು ಈ ಹಂತದಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಫುಲ್ಲು ಒಂದು 1/4 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ಇದು ಫುಲ್ ರೆಡಿ ಇದೆ. ಸೊ ಈಗ ಇದು ಒಂದು ಸ್ವಲ್ಪ ಆರ್ಬೇಕು, ತಣ್ಣಗಾಗಬೇಕು ಫುಲ್ಲು. ತಣ್ಣಗಾದ್ಮೇಲೆ ನಮಗೆ ಇದು ಒಬ್ಬಟ್ಟು ಮಾಡೋಕ್ಕಾಗೋದು. ಸ್ಟವ್ ಆಫ್ ಮಾಡೋಣ, ಮತ್ತೆ ತಣ್ಣಗಾಗ್ಲಿ. ಇದು ತಣ್ಣಾದ್ಮೇಲೆ ಬನ್ನಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಈಗ ನೋಡ್ಬೋದು ಆ ಪಾಕ ತಣ್ಣಗೆ ಆರದ್ಮೇಲೆ ನಾವು ಇದರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡಿದೀವಿ ಸ್ಟಫಿಂಗ್ಗೋಸ್ಕರ. ಸೊ ಈ ಸೈಜಲ್ಲಿ ಬಾಲ್ ಸೈಜಲ್ಲಿ ಮಾಡ್ಕೋಬೇಕು. ನಂತರ ಇದು ಮಾಡ್ಕೊಂಡಿದ್ದು ಕನಕದಿಟ್ಟು, ಅದನ್ನು ಅಷ್ಟೇನೆ ಸೇಮ್ ಬಾಲ್ ಸೈಜಲ್ಲಿ ಮಾಡ್ಕೊಂಡಿದೀವಿ. ಸೊ ಈ ತರ ಒಂದು ಪೇಪರ್ ಸಿಗುತ್ತೆ, ಒಬ್ಬಟ್ಟಿನ ಪೇಪರು. ಆ ಒಬ್ಬಟ್ಟಿನ ಪೇಪರ್ಗೆ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೋಬೇಕು. ನಂತರ ಈ ಕನಕದಿಟ್ಟು ತಗೊಂಡು ಒಂದು ಸ್ಟಫಿಂಗ್ನ ಒಂದು ಕನಕದಿಟ್ಟು ಇದರಲ್ಲಿ ಇಡಬೇಕು. ನೀಟಾಗಿ ಫೋಲ್ಡ್ ಮಾಡಿ ಒಂದು ಪೇಪರ್, ಒಂದು ಕವರ್ ಹಾಕ್ಬಿಟ್ಟು ಆ ಕವರ್ ಮೇಲೆ ನೀಟಾಗಿ ಒಬ್ಬಟ್ಟಿನ ಥರ ತಟ್ಕೋಬೇಕಾಗತ್ತೆ. ಈಗ ಈ ಥರ ಒಬ್ಬಟ್ಟಿನ ಕವರ್ ಮೇಲೆ ಹಾಕ್ಕೊಂಡು ನೀಟಾಗಿ ರೌಂಡಾಗಿ ಮಾಡ್ಕೊಂಡು ಬಂದರೆ ಆಯಿತು, ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಇಲ್ಲಿ ಕಾವಲಿನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಈ ಥರ ಇದು ಕಾವಲಿ ಬಿಸಿ ಮಾಡಿ ಇಟ್ಕೋಬೇಕು. ಕಾವಲಿ ಬಿಸಿ ಆದಮೇಲೆ ಸೊ ಇದ್ರ ಮೇಲೆ ಒಬ್ಬಟ್ಟು ಹಾಕ್ಕೊಳ್ಳೋಣ. ಈ ಒಬ್ಬಟ್ಟು ಶೀಟ್ ಆದರೆ ಈ ಥರ ಈಸಿಯಾಗಿ ಹಾಕ್ಕೋಬೋದು, ಇಲ್ಲ ಬಾಳೆ ಎಲೆ ಸಹ ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಇಲ್ಲ ತುಪ್ಪ ಬೇಕಾನ ಹಾಕೋಬೋದು ನಾವು. ಈಗ ಒಂದು ಕಡೆ ಬೆಂದ ಮೇಲೆ ನೀಟಾಗಿ ಫ್ಲಿಪ್ ಮಾಡ್ಕೊಂಡು ನೋಡ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಇದಕ್ಕೆ ಮ್ಯಾಂಗೋ ಹಾಕಿರ್ತೀವಲ್ಲ, ಇನ್ನೂ ಫ್ಲೇವರ್ ತುಂಬ ಹೆಚ್ಚಾಗುತ್ತೆ. ಕಾಯಿ ಮ್ಯಾಂಗೋದು ಫ್ಲೇವರ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಬೆಲ್ಲದ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ನೀಟಾಗಿ ಇದನ್ನ ಬೆಂದ ಮೇಲೆ ಸೊ ಒಂದು ನಾವೀಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ.
ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಬನ್ನಿ ಸರ್ವಿಂಗ್ ಪ್ಲೇಟ್ಗೆ ಹಾಕೊ. ನೋಡಿದ್ರಲ್ಲ ಹೇಗೆ ಅದ್ಭುತವಾದ ಮ್ಯಾಂಗೋ ಕಾಯಿ ಒಬ್ಬಟ್ಟು. ಸೊ ರೆಡಿಯಾಗಿದೆ ಅಂದ್ಬಿಟ್ಟು ತುಂಬ ರುಚಿಕರವಾಗಿರುತ್ತೆ ಈ ಒಬ್ಬಟ್ಟು. ಈಗ ಇದ್ರ ಮೇಲೆ ಹೀಗೆ 1 ಸ್ಪೂನ್ ತುಪ್ಪ ಹಿಂಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೋಡ್ತಾ ಇದ್ದೀರಲ್ಲ, ಮಾವಿನ ಹಣ್ಣಿನ ಕಾಯಿ ಒಬ್ಬಟ್ಟು ತಿನ್ನೋಕ್ಕೂ ರುಚಿಕರ. ಈ ಮಾವಿನ ಹಣ್ಣು ಸೀಸನಲ್ಲೂ ಅಂತೂ ಇದೊಂದು ಅದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು. ಸೊ ಯಾಕೆ ತಡ, ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ವೀಕ್ಷಣೆ ಮಾಡ್ತಿರೋ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹೀಗೆ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.